ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ಅನಂತಶಯನ ತೈಲಾಭಿಷೇಕಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತರು. ಈಗ ವಾರ್ತೆಗಳ ವಿವರ. ಹೊಸಪೇಟೆ ನಗರದಿಂದ ಕಮಲಾಪುರದತ್ತ ಸಾಗುವ ಅನಂತಶಯನಗುಡಿ ಬಳಿಯ ರೈಲ್ವೆ ಸೇತುವೆ ಕಾಮಗಾರಿಗಾಗಿ ಈ ಹಿಂದೆ ಮಾಜಿ ಸಚಿವ ಆನಂದ್ ಸಿಂಗ್ ರವರಿಂದ ಭೂಮಿ ಪೂಜೆ ನಡೆಸಲಾಗಿತ್ತು. ಕಳೆದೊಂದು ವರ್ಷದಿಂದ ಕಾರಣಾಂತರಗಳಿಂದ ಸ್ಥಗಿತಗೊಂಡಿದ್ದ ಕಾಮಗಾರಿ ದಿನಾಂಕ 14ರಿಂದ ಪುನರ್ಚಾಲನೆ ನೀಡಲಾಗಿದೆ. ಈ ಭಾಗವಾಗಿ ಹೊಸಪೇಟೆಯತ್ತ ಆಗಮಿಸುವ ಹಾಗೂ ಕಮಲಾಪುರದತ್ತ ಸಾಗುವ ವಾಹನ ಸಂಚಾರ ಮಾರ್ಗವನ್ನು ಬದಲಾಯಿಸಲಾಗಿದೆ. ಹೊಸಪೇಟೆ ಹಂಪಿ ಕಮಲಾಪುರ ಸಂಪರ್ಕ ರಸ್ತೆಯ ಅನಂತಶಯನಗುಡಿ ರೈಲ್ವೆ ಮೇಲು ಸೇತುವೆ ಕಾಮಗಾರಿ ಮಂಗಳವಾರದಿಂದ ಕೊನೆಗೂ ಆರಂಭವಾಗಿದ್ದು, ಬಸ್ ಸಹಿತ ಭಾರೀ ವಾಹನಗಳ ಸಂಚಾರ ರದ್ದುಪಡಿಸಲಾಗಿದೆ. ಸೇತುವೆ ನಿರ್ಮಾಣ ಕಾಮಗಾರಿ ಕೊನೆಗೊಳ್ಳಲು ಸುಮಾರು 1 ವರ್ಷ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ. ಹೀಗಾಗಿ ಬಸ್ ಸಹಿತ ಬೃಹತ್ ವಾಹನಗಳು ಕಮಲಾಪುರ, ಪಿಕೆಹಳ್ಳಿ, ಕಾರಿಗನೂರು ಮೂಲಕ ಹೊಸಪೇಟೆಗೆ ಸಂಚರಿಸಬೇಕಾಗುತ್ತದೆ. ಕಮಲಾಪುರದ ಅಂಬೇಡ್ಕರ್ ವೃತ್ತದಲ್ಲಿ ಹೊಸಪೇಟೆಗೆ ತೆರಳುವ ರಸ್ತೆಯಲ್ಲಿ ಬ್ಯಾರಿಕೇಡ್ ಹಾಕಲಾಗಿದ್ದು, ಎಲ್ಲಾ ಭಾರಿ ವಾಹನಗಳನ್ನು ಬದಲಿ ಮಾರ್ಗದಲ್ಲಿ ಕಳುಹಿಸಲಾಗುತ್ತಿದೆ. ಮೇಲ್ಸೇತುವೆಯ ಅಗಲ 12 ಮೀಟರ್ ಇರುತ್ತದೆ. ಹೈದರಾಬಾದ್ನ ಕಂಪನಿಯೊಂದು ನಿರ್ಮಾಣದ ಗುತ್ತಿಗೆ ಪಡೆದಿದೆ. 40 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಶೇಕಡಾ 50ರಷ್ಟು ವೆಚ್ಚ ಭರಿಸುತ್ತಿವೆ. ಈಗಾಗಲೇ ಮಾಹಿತಿ ತಿಳಿದಿರುವ ಹಾಗೆ ಅನಂತಶಯನಗುಡಿಯ ರೈಲ್ವೆ ಗೇಟ್ನ ಕಾಮಗಾರಿ ಮತ್ತೊಮ್ಮೆ ಪುನರಾರಂಭಗೊಂಡಿದೆ. ಸೊ ಈ ಸಂಬಂಧ ಈಗಾಗಲೇ ಪೊಲೀಸ್ ವತಿಯಿಂದ ಟ್ರಾಫಿಕ್ ಮತ್ತು ಇತರೆ ಸಿಬ್ಬಂದಿಯವರನ್ನ ನಾವು ಈಗಾಗಲೇ ನೇಮಕ ಮಾಡಿಕೊಂಡು ಕೆಲವು ಡೈವರ್ಷನ್ಗಳನ್ನ ಅಲ್ಲಿಂದ ಈಗಾಗಲೇ ನೀಡಲಾಗಿದೆ. ವಿಶೇಷವಾಗಿ ಕಮಲಾಪುರ ಮತ್ತು ಹಂಪಿ ಭಾಗಗಳಿಂದ ಬರುವಂತಹ, ಆನೆಗುಂದಿ ಭಾಗಗಳಿಂದ ಬರುವಂತಹ ಹೆವಿ ವೆಹಿಕಲ್ಸ್, ಲಾರಿ ಮತ್ತು ಇತರೆ ಹೆವಿ ವೆಹಿಕಲ್ಸ್ಗಳನ್ನು ನಾವು ಪಿಕೆಹಳ್ಳಿ ಕಡೆಯಿಂದ ನಾವು ಎಲ್ಲವನ್ನು ಡೈವರ್ಷನ್ ನೀಡಲಾಗಿದೆ. ಅದೇ ರೀತಿ ಈ ಹೊಸಪೇಟೆ ಮಾರ್ಗವಾಗಿ ಬರುವಂತಹ ಹೆವಿ ವೆಹಿಕಲ್ಸ್ಗಳಿಗೆ MP ಪ್ರಕಾಶ್ ನಗರದ ಮುಖಾಂತರ ಆಲದ ಮರ ಸೇರಿದಂತೆ ಮತ್ತು ಬಳ್ಳಾರಿ ರಸ್ತೆಗೆ ಸೇರುವಂಥ ಈಗಾಗಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದನ್ನು ಹೊರತುಪಡಿಸಿ ದ್ವಿಚಕ್ರ ಅಥವಾ 4 ಚಕ್ರ ವಾಹನಗಳಾದ ಕಾರು ಮತ್ತು ಆಟೋ ಇತರ ಯಾವುದೇ ವಾಹನಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ನಿರ್ಬಂಧಗಳಿರುವುದಿಲ್ಲ. ಅವರಿಗೆ ಕೇವಲ ಟ್ರಾಫಿಕ್ ಡೈವರ್ಷನ್ ಮಾತ್ರ ನೀಡಲಾಗಿದ್ದು, ಅವರು ಮತ್ತೆ ಅದೇ ರೋಡ್ಗೆ ಮುಖ್ಯ ರಸ್ತೆಗೆ ಬಂದು ಸೇರಿ ಮತ್ತೆ ಅವರು ಕಮಲಾಪುರ ಭಾಗಗಳಿಗೆ ತೆರಳುವಂಥ ವ್ಯವಸ್ಥೆನ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಯಾವುದಾದ್ರೂ ಸಂಚಾರಿ ಬದಲಾವಣೆಗಳಿದ್ರೆ ತಮ್ಮ ಗಮನಕ್ಕೆ ತರಲಾಗುವುದು. ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗಾಗಿ ಹಂಪಿ ಬದಿಯಲ್ಲಿ ಅನಂತಶಯನಗುಡಿಯ ಸುಮಾರು 52 ಮಂದಿಗೆ ಪರಿಹಾರ ನೀಡಬೇಕಾಗುತ್ತದೆ. ಅಂದಾಜು 1.30 ಕೋಟಿ ಪರಿಹಾರ ರೂಪದಲ್ಲಿ ನೀಡಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ ಮಟ್ಟದಲ್ಲಿ ಸಭೆಗಳು ನಡೆದಿದ್ದು, ಪರಿಹಾರ ಪಾವತಿ ವಿಚಾರದಲ್ಲಿ ಶೀಘ್ರ ನಿರ್ಧಾರ ಕೈಗೊಳ್ಳುವ ನಿರೀಕ್ಷೆ ಇದೆ ಎಂದು ಮೂಲಗಳು ತಿಳಿಸಿವೆ. ಸುಮಾರು 2 ವರ್ಷಗಳ ಹಿಂದೆ ಮೇಲ್ಸೇತುವೆ ಕಾಮಗಾರಿ ಆರಂಭವಾಗಿ ಹೊಸಪೇಟೆ ಕಡೆಯಿಂದ ಪಿಲ್ಲರ್ ನಿರ್ಮಾಣ ಕಾರ್ಯವು ಶುರುವಾಗಿತ್ತು. ಆದರೆ ವಿಧಾನಸಭಾ ಚುನಾವಣೆ ಬಳಿಕ ಬಂದ ಫಲಿತಾಂಶ ಹಾಗೂ ಇತರೆ ಕಾರಣಗಳಿಂದಾಗಿ ಕಾಮಗಾರಿ ಅರ್ಧಕ್ಕೆ ನಿಂತಿತ್ತು. ಸುಮಾರು 1 ವರ್ಷದಿಂದ ಕಾಮಗಾರಿಗೆ ಚಾಲನೆಯೇ ಸಿಕ್ಕಿರಲಿಲ್ಲ ಹಾಗೂ ಪ್ರತಿ ಬಾರಿ ರೈಲು ಗೇಟು ಹಾಕಿದಾಗ ಫರ್ಲಾಂಗ್ ಗಟ್ಟಲೆ ವಾಹನಗಳು ನಿಂತು ಭಾರಿ ಸಮಸ್ಯೆ ಎದುರಾಗುತ್ತಿತ್ತು. ROB ಅದು ರೋಡ್ ಓವರ್ ಬ್ರಿಡ್ಜ್ ನಮ್ಮ ರೈಲ್ವೆ ಇಲಾಖೆಯಿಂದ ಟೆಂಡರ್ ಕರೆಯಲಾಗಿದೆ. ಹಿಂದಿನ ವರ್ಷ ಅದನ್ನು ಕಾಮಗಾರಿ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸ್ವಲ್ಪ ಕೆಲಸ ಆಗಿ ನಿಲ್ಲಿಸಿದ್ರು. ಈಗ ನಂತರ ಅವರು ಅದನ್ನು ರೋಡ್ ಡೈವರ್ಷನ್ ತೊಗೋಬೇಕಾಗಿದೆ, ರಸ್ತೆಯನ್ನು ಬೇರೆ ಕಡೆಗೆ ತೊಗೊಂಡು ಆಮೇಲೆ ಅದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕಾಗಿದೆ. ಈಗ ಸ್ಟಾರ್ಟ್ ಮಾಡಿದ್ದಾರೆ ಅವರು. ನಾವು ಈಗಾಗಲೇ ಪೊಲೀಸ್ ಇಲಾಖೆಗೆ ಸೂಚನೆ ನೀಡಿದ್ವಿ.
ರಸ್ತೆಯನ್ನು ಮಾರ್ಗವನ್ನು ಬದಲಾವಣೆ ಮಾಡಿ ಅವ್ರಿಗೆ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಲಿಕ್ಕೆ ಅವರು ಕೂಡ ನಿಗದಿತ ಸಮಯದಲ್ಲಿ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಬೇರೆ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗ್ಬೋದು, ಅದು ಕೆಲಸ ಮುಗಿಯೋವರೆಗೆ ಎಲ್ಲ ಸಾರ್ವಜನಿಕರು ಸಹಕರಿಸಿದರೆ ಶೀಘ್ರದಲ್ಲಿ ಅದನ್ನ ನಾವು ಮುಗಿಸ್ಕೊಡ್ತೀವಿ ನಿಯಮಾನುಸಾರ ಅಂತೇಳಿ ಅವರು ಕಾಂಟ್ರಾಕ್ಟರು ಮತ್ತು ರೈಲ್ವೆ ಡಿಪಾರ್ಟ್ಮೆಂಟರು ನಮಗೆ ಗಮನ ಸೆಳೆದಿದ್ದಾರೆ. ಇಲ್ಲ, ಅದು ನಿಯಮಾನುಸಾರ ಅವರಿಗೆ ನಾವು ಪರಿಹಾರ ಕೊಡ್ತಾರೆ. ಅದು ಅವ್ರದ್ದು ಲ್ಯಾಂಡ್ ಇದ್ದರೆ, ಅವ್ರ ಹೆಸರಿಗೆ ಮನೆ ಇದ್ದರೆ, ಅವ್ರ ಹೆಸರಿಗೆ ಜಾಗ ಇದ್ದರೆ ನಿಯಮಾನುಸಾರ ನಮ್ಮ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ AC ಇರ್ತಾರೆ, ಅವರು ಪರಿಶೀಲನೆ ಮಾಡಿ ನಿಯಮಾನುಸಾರ ಅವರಿಗೆ ಕೊಡ್ತೀವಿ. ಅವ್ರ ಹೆಸರಿಗೆ ಲ್ಯಾಂಡ್ ಇರಬೇಕು, ಅವ್ರ ಹೆಸರಿಗೆ ಜಾಗ ಇರಬೇಕು ಮತ್ತು ಅವ್ರ ಮನೆ ಅವ್ರ ಹೆಸರಿಗಿದ್ದರೆ ನಿಯಮಾನುಸಾರ ಪಾವತಿ ಮಾಡ್ತಾರೆ ಲ್ಯಾಂಡ್ ಅಕ್ವಿಸಿಷನ್. ಇಲ್ಲ, ನಿಯಮದಲ್ಲಿ ಏನಿದೆ ಅದನ್ನು ಮಾತ್ರ ಮಾಡೋಕ್ಕಾಗುತ್ತೆ. ಲ್ಯಾಂಡ್ ನಮ್ದು ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಲಿ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಈ ಥರ ಸಮುದಾಯ ಯೋಜನೆಗಳಲ್ಲಿ ಏನು ಸರ್ಕಾರದ ನಿಯಮ ಇರುತ್ತೆ ಆ ನಿಯಮದ ಪ್ರಕಾರ ಕ್ರಮ ವಹಿಸಿ ನಾವು ಅದನ್ನು ಕೆಲಸನ ಮಾಡ್ಕೊಡ್ಲಿಕ್ಕೆ ಅನುವು ಮಾಡಿಕೊಡ್ತೀವಿ. 2023-24ನೇ ಶೈಕ್ಷಣಿಕ ಸಾಲಿನ SSLC ಪರೀಕ್ಷಾ ಫಲಿತಾಂಶ ಪ್ರಕಟಗೊಂಡಿದ್ದು, ಹೊಸಪೇಟೆಯ ಸರ್ಕಾರಿ ಬಾಲಕಿಯರ ಶಾಲೆಯ ವಿಶಾಲಾಕ್ಷಿ ಎಂಬ ವಿದ್ಯಾರ್ಥಿನಿ ತಾಲೂಕಿಗೆ ಪ್ರಥಮ ರ್ಯಾಂಕ್ ತಂದಿದ್ದಾಳೆ. ಈ ಭಾಗವಾಗಿ ಶಾಸಕ HR ಗವಿಯಪ್ಪನವರು ವಿದ್ಯಾರ್ಥಿನಿಯ ನಿವಾಸಕ್ಕೆ ತೆರಳಿ ಸನ್ಮಾನಿಸುವ ಮೂಲಕ ಪ್ರೋತ್ಸಾಹಿಸಿದ್ದಾರೆ. How many marks you scored? 600. Out of 600. ಮುನ್ಸಿಪಾಲಿಟಿ ಗರ್ಸಸ್ ಎಲ್ಲ ಚೆನ್ನಾಗಿ ಗರ್ಸಸ್ ಲಾಸ್ಟ್ ಇಯರ್ ಇವಾಗ ಫಸ್ಟ್ ಕಮ್ ಗಿವ್ ಮಿ ಅ ಪಂಚ್ ಸರ್ ಬಡವರು ಇದ್ದಾರೆ, ಏನನ್ನ ಆದಷ್ಟು ಹೆಲ್ಪ್ ಮಾಡಿ ಈ ರೀತಿಗೆ ಆಟೋ ಹಂಗಾರಲ್ಲ ಬರ್ರಮ್ಮ ನಿಮ್ಮ ಓಣಾಗ ಅಕೌಂಟ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು 3 ಸರಿ ಫೋನ್ ಮಾಡಿ. What's your dream? What do you want to become? Medical, na? Yes. Study well. Yan sahakara maadu. Okay? ಇಲ್ಲ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಸ್ ವಿಶಾಲಾಕ್ಷಿ. ನಾನು ಪ್ರೌಢಶಿಕ್ಷಣವನ್ನು ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಮಾಜಿ ಪುರಸಭೆ ಶಾಲೆಯಲ್ಲಿ ಪೂರ್ಣಗೊಳಿಸಿದ್ದೇನೆ. ನನ್ನ SSLC ವಾರ್ಷಿಕ ಪರೀಕ್ಷೆಯಲ್ಲಿ 625 ಅಂಕಗಳಿಗೆ 611 ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದಕ್ಕಾಗಿ ನನಗೆ ತುಂಬ ಸಂತೋಷವಾಗಿದೆ. ಇದಕ್ಕೆಲ್ಲ ಕಾರಣ ನನ್ನ ಪರಿಶ್ರಮದ ಜೊತೆಗೆ ನನ್ನ ತಂದೆ ತಾಯಿಯರ ಸಹಕಾರ ಮತ್ತು ನಮ್ಮ ಶಿಕ್ಷಕರ ಸಹಕಾರ. ಶಾಲೆಯಲ್ಲಿ ಪ್ರತಿದಿನವೂ ಬೆಳಗ್ಗೆ 9 ಗಂಟೆಗೆ ವಿಶೇಷ ತರಗತಿ ಪ್ರಾರಂಭವಾಗುತ್ತಿದ್ದವು. ನಂತರ ಸಂಜೆ ಗುಂಪು ಚರ್ಚೆ ಕಾರ್ಯಕ್ರಮವು ಪ್ರಾರಂಭವಾಗುತ್ತಿತ್ತು. ಬೆಳಗ್ಗೆ ಎಲ್ಲ ಶಿಕ್ಷಕರು ಸೇರಿ ಬೆಳ್ಳಿ ಚುಕ್ಕಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ನಮಗೆ ವಿದ್ಯಾಭ್ಯಾಸಕ್ಕೆ ತುಂಬ ಪ್ರೋತ್ಸಾಹ ಮಾಡಿದರು. ನನ್ನ ಈ ಒಂದು ಸಾಧನೆಗೆ ನಮ್ಮ ಶಾಲೆಯ ಶಿಕ್ಷಕರ ಸಹಕಾರ, ನಮ್ಮ ಪೋಷಕರ ಸಹಕಾರ ತುಂಬ ಮುಖ್ಯವಾಗಿದೆ ಎಂದು ಹೇಳುತ್ತಾ, ನನ್ನ ಮುಂದಿನ ವಿದ್ಯಾಭ್ಯಾಸದಲ್ಲಿ ನಾನು PUCಯಲ್ಲಿ ಸೈನ್ಸ್ ವಿಭಾಗವನ್ನು ಆಯ್ಕೆ ಮಾಡಿಕೊಳ್ಳುತ್ತೇನೆ. ನಂತರ ನೀಟಿಯಲ್ಲಿ ಮೆಡಿಕಲ್ ರ್ಯಾಂಕಿಂಗ್ ಬರ್ತೇನೆ. ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಸಕಾಲಕ್ಕೆ ಮಳೆ ಬಾರದ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅದೇ ರೀತಿ ಕೆರೆ ಕೊತ್ತಲಗಳಲ್ಲಿ ನೀರಿಲ್ಲದೆ ಪಶು ಪಕ್ಷಿಗಳಿಗೆ ನೀರಿಲ್ಲದಂತಾಗಿದೆ. ಈ ಹಿನ್ನೆಲೆಯಲ್ಲಿ ಹೊಸಪೇಟೆಯ ಕಬ್ಬರ್ಪೇಟೆ ಸಮುದಾಯದಿಂದ ಗಾಳಮ್ಮದೇವಿ ಪಾದುಗಟ್ಟೆಗೆ 101 ಕೊಡ ನೀರಿನ ಅಭಿಷೇಕ ಮಾಡಿ 5 ದೇವಾಲಯಗಳ ಮೂರ್ತಿಗೆ ಉಡಿ ತುಂಬುವ ಮೂಲಕ ಮಳೆಗಾಗಿ ಪ್ರಾರ್ಥಿಸಲಾಗಿದೆ.
ಮಗ
ಇವನ ಸ್ವಲ್ಪ ಸೈಡಿಗೆ ಬರೋ ಸರ್ ಅದಾದ್ಮೇಲೆ ಹೇಳ್ರಿ ಅದು
ತಾರೀಕಿಗೆ ರಥೋತ್ಸವ ಇದೆ, ವಾರ್ಷಿಕ ರಥೋತ್ಸವ ಉಡುಪೆ ಮತ್ತು ರಂಗನಾಥಸ್ವಾಮಿದು. ಪ್ರತಿ ವರ್ಷವೂ ಕೂಡ ತಮ್ಮದು ಸನ್ನೆ ಹಾಕುವ ಸೇವೆ ಇದೆ ಕಬ್ಬೇರ ಸಮಾಜದಿಂದ. ಹೀಗಾಗಿ ಈ ವರ್ಷವೂ ಕೂಡ ಆ ಸೇವೆನ ಮಾಡ್ಬೇಕಂತೇಳಿ ನಾವು ವಿಳೆ ಕೊಡೋಕ್ಕೆ ಬಂದಿದ್ವಿ. ಹೀಗಾಗಿ ಈ ವರ್ಷದ ಜಾತ್ರೆಯೂ ಕೂಡ ಅದ್ದೂರಿಯಾಗಿ ಯಶಸ್ವಿಯಾಗಿ ತಾವೆಲ್ಲ ಬಂದು ಸೇವೆ ಮಾಡಿ ಮುಗಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಬರೀ ಟಿ ಶರ್ಟ್ಗಳು ಕನ್ಯಾಕರಿಗೆ ಚನ್ನಗಿರೋ ತರ್ತಾರೆ, ಚಿಕ್ಕಗಿರಿ ದೈವದ ಹೆಸರುಗಳು ಹಾಕ್ತಾರೆ. ಬೇಕಾಗ್ತಾಯಿದ್ರು ಈ ಸಲ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಳೆ ನೀವೆಲ್ಲರೂ ಮೀಟಿಂಗ್ನಾಗ ಅವ್ರಿಗೆ ಒಂದು ಸ್ವಲ್ಪ ಹಾಕ್ಸ್ಬೇಕು ಅಂತ ಹೇಳ್ಬೇಕು. ಯಾಕಂದ್ರೆ ಅವ್ರು ಆಕಾರ ಇಲ್ಲ ಅಂದರೆ ಪ್ರಚಾರಿಗೆ ಹೋಗ್ಬಿಡ್ತೈತೆ. ಯಾಕೆ ಹಾಕಲ್ಲ ಅಂತದಾರೆ ಅಂದರೆ ಮೊನ್ನೆ ಜಮ್ನಾಥಾಗ ಒಂದು ಅವಘಡ ಆಯ್ತಲ್ಲ, ಅದ್ರ ಸಲ ನಾವು ಹಾಕಲ್ಲ ಅಂತ ಅವರು ಇದು ಮಾಡ್ತಾ ಇದ್ದಾರೆ. ಈ ಸಲ ಬಂದು ಒಂದು ಸ್ವಲ್ಪ ಅದನ್ನು ಹೇಳ್ರಿ. ಗಂಗಾಮತ ಸಮಾಜ ಹೊಸಪೇಟೆ, ಕಬ್ಬೇರಪೇಟೆ ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಳೆ ಬೆಳೆ ರೋಗ ರುಜಿಗಳು ಬಾರದಂತೆ ನಮಗೆಲ್ಲ ಒಳ್ಳೇದಾಗಬೇಕಂತ ಹೇಳ್ಬಿಟ್ಟು ಮಳೆ ಸಲುವಾಗಿ ನಮಗೆ ಯಾವುದೇ ತೊಂದರೆ ಆಗಬಾರ್ದು ಎಂಬ ದೃಷ್ಟಿಯಿಂದ ಪ್ರತಿ ವರ್ಷ ನಾವು ಇಲ್ಲಿ ಗಾಳಿಮ ಪಾದಗಟ್ಟಿಗೆ 101 ಕೊಡ ನೀರು ಹಾಕಿ 5 ದೇವರಿಗೆ ಹಣ್ಣುಕಾಯಿ ಕೊಡುವಂಥ ಸಂಪ್ರದಾಯನ ಮೊದಲಿದ್ದ ಯಜಮಾನರು ಮಾಡ್ಕೊತ ಬಂದಿದ್ದಾರೆ. ಆ ದಶೆಯಿಂದ ನಾವು ಕೂಡ ಅದನ್ನು ಮುಂದುವರಿಸುತ್ತಾ ಹೋಗ್ತಾಯಿದ್ದೀವಿ. ಇದು ಎಲ್ಲರಿಗೆ ಗೊತ್ತಿರೋಂಥ ವಿಷಯ. ಆದ ಕಾರಣ ಎಲ್ಲ ನಮ್ಮ ಸಮಾಜ ಬಂಧುಗಳು, ನಮ್ಮ ತಾಯಿ ತಂದೆಗಳು, ಅಣ್ಣ ತಮ್ಮಂದರು ಎಲ್ಲ ಕಮಿಟಿ ಮೆಂಬರ್ಗಳೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಇದಕ್ಕೆಲ್ಲ ನಮ್ಮ ಸಮಾಜದವರು ಮತ್ತು ನೆರೆಹೊರೆಯವರು ಇದಕ್ಕೆಲ್ಲ ನಮಗೆ ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮನ ಪ್ರತಿ ವರ್ಷದಂತೆ ನೀವು ಮುಂದುವರಿಸಿಕೊಂಡು ಹೋಗ್ರಂತ ನಮಗೆ ಬೆಂಬಲವಾಗಿ ನಿಂತಿರ್ತಾರೆ. ಆದ ಕಾರಣ ಪ್ರತಿ ವರ್ಷದಂತೆ ಈ ಸಲನೂ ನಾವು ಗಂಗಾದೇವಿಗೆ ಪೂಜೆ ಸಲ್ಲಿಸಿ ನಾವು ಎಲ್ಲ ಊರಮ್ಮ ಮತ್ತು ದುರ್ಗಮ್ಮ, ಹಿರಿದೇವತಿ, ತಾಯಮ್ಮ ಮತ್ತು ಗಾಳಮ್ಮ ಇವರಿಗೆಲ್ಲರಿಗೆ ನಾವು ಹಣ್ಣುಕಾಯಿ ಕೊಡುವಂಥ ನಿಯಮಾವಳಿ ಎಲ್ಲ ಡೊಳ್ಳು ಬ್ಯಾಂಡಿನ ಸಂಘಟ ನಾವು ಹೋಗಿ ಅವರಿಗೆಲ್ಲ ನಾವು ಕಾಯಿ ಕರ್ಪ ಅರ್ಪಿಸಿ ನಾವು ಬರೋಂಥ ಇರ್ತೀವಿ. ಅಲ್ಲಿಂದ ಬಂದ ನಂತರ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಪ್ರಸಾದ ತಗೊಂಡು ಅವ್ರವ್ರ ಮನೆಗೆ ಹೋಗ್ತಾರೆ. ಇದೇ ಥರ ಮುಂದುವರಿತೈತಂತೆ ಈ ನಮ್ಮ ಟಿ ವಿ ಮುಖಾಂತರ ಎಲ್ಲ ಊರಿನ ಜನರಿಗೆ ಪ್ರತಿಯೊಬ್ಬರಿಗೆ ಈ ವಿಷಯ ತಿಳಿಸೋದಕ್ಕೆ ನಾವು ಹೆಮ್ಮೆ ಎನಿಸುತ್ತದೆ ಅಂಥೇಳಿ ನಮ್ಮ 2 ಮಾತುಗಳನ್ನ ಮುಗಿಸ್ತಿದ್ವಿ. ಗಂಗಾಮತ ಸಮಾಜ ಕಬ್ಬೇರಪೇಟೆ ಹೊಸಪೇಟೆ ಇದನ್ನು ಯಾತಕ್ಕೋಸ್ಕರ ಮಾಡ್ತಾಯಿದ್ವಿ ಅಂತೇಳಿ ಮಳೆ ಬೆಳೆ ಸಮೃದ್ಧಿಯಾಗಿ ರೈತರ ಮುಖದಲ್ಲಿ ಸಂತೋಷ ಕೊಡಲಿ, ಮಳೆದೇವ ನಮ್ಮನ್ನೆಲ್ಲ ಕಾಪಾಡಲಿ, ರೈತರಿಗೆ ಒಳ್ಳೆ ಇದಾಗಲಿ, ಡ್ಯಾಮಿಗೆ ನೀರು ತುಂಬಲಿ ಅಂತಂದೇಳಿ ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೆಸ್ಕೊಂಡು ಹೋಗ್ತಾಯಿದ್ವಿ. ಎಲ್ಲರೂ ತನ್ಮಾನದಿಂದ ಎಲ್ಲರೂ ಪ್ರೋತ್ಸಾಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾನೆ. ಪ್ರತಿ ವರ್ಷ ಉಜ್ಜಯಿನಿಯ ಮರಳು ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ನಡೆಸಿದ ಮಾರನೆಯ ದಿನದಂದು ದೇಗುಲದ ಗೋಪುರಕ್ಕೆ ತೈಲಾಭಿಷೇಕ ಮಾಡಲಾಗುತ್ತದೆ. ಹೀಗೆ ನೆರೆದ ಸಾವಿರಾರು ಭಕ್ತರು ದೇಗುಲದ ಆಡಳಿತ ಮಂಡಳಿಯ ನಿರ್ದೇಶನದ ಮೇರೆಗೆ ಗೋಪುರಕ್ಕೆ ತೈಲಾಭಿಷೇಕ ನಡೆಸಿ ಭಕ್ತಿ ಸಮರ್ಪಿಸಿದರು.
ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಅನಂತಶಯನ ಮಹೋತ್ಸವ ತೈಲಾಭಿಷೇಕಕ್ಕೆ ಸಾಕ್ಷಿಯಾದ ಸಹಸ್ರಾರು ಭಕ್ತರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.